ಇತ್ತ ದೆಹಲಿಯ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಉಪಹಾರವನ್ನ ಸೇವಿಸಿದ್ದಾರೆ. ಸರ್ವಣ ಭವನ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಉಪಹಾರವನ್ನ ಸೇವಿಸಿದ್ದಾರೆ. ಬೆಳಗಿನ ಉಪಹಾರ ಈಗಾಗಲೇ ಸರ್ವಣ ಭವನ ಹೋಟೆಲ್ನಲ್ಲಾಗಿದ್ದು ಕಾಂಗ್ರೆಸ್ ಶಾಸಕರು ಹಾಗೆ ಆಪ್ತರ ಜೊತೆ ಉಪಹಾರ ಸೇವನೆಯಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, ಮಹದೇವಪ್ಪ ಕೂಡ ಅವರೊಟ್ಟಿಗೆ ಸಾಥ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಿದ್ದರಾಮಯ್ಯ ತಮ್ಮ ಆಪ್ತೇಷ್ಟರಿಗೆ ಮಂತ್ರಿಗಿರಿ ಕೊಡಿಸುವಂತಹ ನಿಟ್ಟಿನಲ್ಲಿ ತಮ್ಮೆಲ್ಲ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೂ ಕೂಡ ತಮ್ಮ ಲಿಸ್ಟ್ ಅನ್ನು ಕೊಟ್ಟಿದ್ದು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ 12 ಸಚಿವರ ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದೆ. ಇತ್ತ ರಿಲ್ಯಾಕ್ಸ್ ಮೂಡ್ನಲ್ಲಿ ಸಿದ್ದರಾಮಯ್ಯನವರಿದ್ದು ಸರ್ವಣ ಭವನ ಹೋಟೆಲ್ನಲ್ಲಿ ಬೆಳಗಿನ ಉಪಹಾರವನ್ನು ಸೇವನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಹಾಗೆ ಆಪ್ತರ ಜೊತೆ ಉಪಹಾರ ಸೇವನೆಯಾಗಿತ್ತು. ಸತೀಶ್ ಜಾರಕಿಹೊಳಿ ಸೇರಿದಂತೆ ಭೈರತಿ ಸುರೇಶ್, ಮಹದೇವಪ್ಪನವರು ಕೂಡ ಅವರೊಟ್ಟಿಗೆ ಸಾಥ್ ಕೊಟ್ಟಿದ್ದಾರೆ. ಹಲವು ನಾಯಕರು ಕೂಡ ಒಟ್ಟಿಗೆ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಉಳ್ಳಾಲಕ್ಕೆ ದೊಡ್ಡ ಸ್ಥಾನ ಬರಬೇಕು ಅನ್ನುವಂತಹ ಆಸೆ ಇದೆ. ಕ್ಷೇತ್ರದ ಜನ ದೊಡ್ಡ ಸ್ಥಾನದ ಆಸೆಯನ್ನ ಇಟ್ಕೊಂಡಿದ್ದಾರೆ ಅಂತ ಮಂಗಳೂರಿನಲ್ಲಿ ಟಿವಿ9ಗೆ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳ್ಳಾಲಕ್ಕೆ ದೊಡ್ಡ ಸ್ಥಾನ ಬರಬೇಕು ಅನ್ನುವಂತ ಆಸೆಯನ್ನ ಜನ ಇಟ್ಕೊಂಡಿದ್ದಾರೆ. ನಾನು ಅಧಿಕಾರದ ಹಿಂದೆ ಓಡ್ದವನಲ್ಲ ಅಂತ ಖಾದರ್ ಮಾತನಾಡಿದ್ದು, ಬೇರೆ ಸ್ಥಾನಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ನಿಯಮದ ಪ್ರಕಾರ ನಾನು ರಿಸೈನ್ ಮಾಡಬೇಕಾಗುತ್ತೆ. ವಿಧಾನಸಭಾ ಉಪಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡಬೇಕು. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹ ನಾನು ಅದನ್ನು ನಿಭಾಯಿಸಿಕೊಂಡು ಹೋಗ್ತೇನೆ ಅಂತ ಯುಟಿ ಖಾದರ್ ಮಾತನಾಡಿದ್ದಾರೆ. ಸ್ಪೀಕರ್ ಜೊತೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನೇನು ವಿಚಾರನ ಹಂಚಿಕೊಂಡಿದ್ದಾರೆ ನೋಡೋಣ. ಸದ್ಯಕ್ಕೆ ಇವಾಗ ಮಂಗಳೂರಿನಲ್ಲಿ ನಮ್ಮ ಜೊತೆ ಯುಟಿ ಖಾದರ್ ಇದ್ದಾರೆ, ಸ್ಪೀಕರ್ ಯುಟಿ ಖಾದರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಜಿಲ್ಲೆ ಕೂಡ ನಿಮ್ಮನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೋಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಅದೇ ರೀತಿ ನಿಮ್ಮ ಇಂಗಿತ ಉಡುಪಿ ಕಡೆಗೆ ಉಂಟು ಅಂತ ನಮಗೆ ಮಾಹಿತಿ ಬಂದಿದೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರ ಆ ಕಡೆ ಒಂದು ಆಕಾಂಕ್ಷೆ ಕೂಡ ಇದೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಏನು ಹೇಳ್ತೀವಿ? ನೋಡಿ, ನಾನು ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇವೆ. ಈ ರಾಜ್ಯದ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಇವತ್ತು ನಿರ್ವಹಿಸಿದ್ದೇನೆ. ಕಾರಣ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಇವತ್ತು ಅದು ಮತ್ತೆ ಸರ್ಕಾರ ತೀರ್ಮಾನ ಮಾಡ್ತಾರೆ ಯಾರ್ಯಾರು ಎಲ್ಲಿ ಇರಬೇಕಂತ. ಅವ್ರು ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಎಲ್ಲಿ ಯಾರನ್ನು ಮಾಡೋದು ಸೂಕ್ತ ಹೇಗೆ ಅಂತೇಳಿ ಎಲ್ಲ ಮಾಹಿತಿ ಕೂಡ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಕೂಡ ಇವತ್ತು ಬಂದಿರ್ತದೆ. ಅವರು ಅದನ್ನು ಸ್ಥಳವನ್ನು ಸೂಚಿಸ್ತಾರೆ. ನನ್ನ ವಿಚಾರ ಅಂಥದ್ದು ಆಗ್ತದಾ ಇಲ್ವಾ ನಮಗೇನು ಗೊತ್ತಿಲ್ಲ. ಬೇರೆ ಬೇರೆ ಪ್ರದೇಶದ ಅವಕಾಶ ನಮಗೆ ಸಿಕ್ಕಿದರೆ ನಮಗೆ ಇಡೀ ಒಂದು ಸಂಪೂರ್ಣ ರಾಜ್ಯದ ಸಂಸ್ಕೃತಿ ಪರಂಪರೆ ಏನಿದೆ, ಅಲ್ಲಿ ಒಂದು ವಿಚಾರಗಳೇನಿದೆ ಮತ್ತು ಯಾವ ಬೇರೆ ಬೇರೆ ಕೆಲಸ ಇದೆಲ್ಲ ನಮಗೊಂದು ಅನುಭವ ಕೂಡ ಆಗ್ತದೆ. ಅವರಿಗೂ ನಮ್ಮ ಪರಿಚಯ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಆದರೆ ಇದೆಲ್ಲ ಕೂಡ ಸರ್ಕಾರದ ಮೇಲೆ ಅವಲಂಬಿತವಾಗಿದೆ. ಒಂದು ಕಡೆ ಪಕ್ಷ ನಿಮ್ಮ ನಿರ್ಧಾರ ಇದಕ್ಕೆಲ್ಲ ಹೊರತುಪಡಿಸಿದರೆ ನಿಮಗೆ ಉಳ್ಳಾಳ ಜನರು, ಉಳ್ಳಾಳ ಯಾಕೆಂದರೆ ಅವರೇ ನಿಮಗೆ ಸುಪ್ರೀಮು, ಅವ್ರು ಏನು ಇಂಗಿತ ವ್ಯಕ್ತಪಡಿಸಿದ್ದಾರೆ, ನಿಮಗೆ ಅವ್ರು ಏನು ಒತ್ತಡ ಹಾಕಿದ್ದಾರೆ, ಏನು ಹೇಳಿದ್ದಾರೆ? ಅವ್ರದ್ದು ನಾನು ಒಂದು ಉಳ್ಳಾಳ ಕ್ಷೇತ್ರದ ಸರ್ವ ಮೇಲೆ ವಿಶೇಷವಾದ ಪ್ರೀತಿ. ಅವ್ರದ್ದು ಒಂದೇ ಏನಿತ್ತಂತ ಹೇಳಿದರೆ ಏನೋ ದೊಡ್ಡ ಹುದ್ದೆಯಿಂದ ಬರಬೇಕಂತ ಹೇಳಿಕೊಂಡು ಅವ್ರಿಗೆ ಪ್ರತಿಯೊಂದು ಸಲ ಅವ್ರದ್ದು ಅಪೇಕ್ಷೆ. ಅವ್ರದ್ದು ನಾನು ಸ್ಪೀಕರ್ ಆದ ಕೆಲವೊಮ್ಮೆ ಸ್ಟಾರ್ಟಿಂಗ್ ಬೇಸರ ಆಗಿತ್ತು. ಮತ್ತು ಕೆಲಸ ಕಾರ್ಯಗಳ ವಿಷಯ ನೋಡೋಕೆ ಅವ್ರಿಗೆ ಕೂಡ ಅತ್ಯಂತ ಗೌರವ ಕೂಡ ಬಂತು. ಇದೀಗ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತಲೇ ಹೇಳ್ತಿದ್ದಾರೆ. ನಾನು ಸಮಾಧಾನ ಮಾಡ್ತಾ ಇದ್ದೇನೆ ಇದರಲ್ಲಿ. ಅದು ಯಾವಾಗ ಅವಕಾಶ ಸಿಗ್ತದೆ ಇದರಲ್ಲಿ ಅವಕಾಶ ಹಿಂದೆ ಓಡಿಕೊಂಡು ಹೋಗುವಂಥ ವಿಚಾರ ಇಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಖಂಡಿತವಾಗಿ ಬರ್ತದೆ. ಸೊ ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.